ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಹೌದು, ಈಗ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ. ಗುಲಾಬಿ ಗಿಡದಲ್ಲಿ ಯಾರ್ಯಾರ ಮನೆಯಲ್ಲಿ ಹೂಗಳು ಬರ್ತಾ ಇಲ್ಲ, ತುಂಬ ಬೇಜಾರಾಗಿದ್ದೀರಾ, ಅವ್ರಿಗೊಂದು ಇವತ್ತೊಂದು ಸೊಲ್ಯೂಷನ್ನ ತೊಗೊಂಡು ಬಂದಿದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಗ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಏನು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಹಾಗೆಯೇ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ಹೂವು ಎಷ್ಟೊಂದು ದೊಡ್ಡದಾಗಿದೆ ಅಂತ. ಆ್ಯಕ್ಚುಲಿ ತುಂಬ ದೊಡ್ಡದಾಗಿ ಹೂಗಳು ಬರಬೇಕು ಅಂತಂದರೆ ಇವತ್ತು ನಾನು ಹೇಳುವಂಥ ಫರ್ಟಿಲೈಸರ್ ಅದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಹೂಗಳೇ ಬರ್ತಾ ಇಲ್ಲ ಅನ್ನೋ ಗಿಡಗಳಿಗೂ ಇದು ಯೂಸ್ ಆಗುತ್ತೆ. ಹಾಗೆಯೇ ಒಣಗ್ತಾ ಇದೆ ಗಿಡಗಳು ಅಂತಂದರೆ ಈ ಚಿಗುರುಗಳು ಬರುತ್ತೆ. ಚಿಗುರು ಬಂದು ಅದು ಬ್ಲೈಂಡ್ ಶೂಟ್ ಆಗಿ ಅಂತಂದರೆ ಅದರಲ್ಲಿ ಯಾವುದೇ ಮೊಗ್ಗುಗಳು ಬರದೆ ಆ ಬಂದಂಥ ಎಲೆಗಳು ಒಣಗ್ತಾ ಇದೆ, ಹಾಗೆ ಕಪ್ಪಾಗ್ತಾ ಇದೆ ಅಂದರೆ ಅದಕ್ಕೂ ಕೂಡ ಇವತ್ತಿನ ಫರ್ಟಿಲೈಸರ್ ಯೂಸ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಫರ್ಟಿಲೈಸರ್ ಹೇಳೋ ಮುಂಚೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಗುಲಾಬಿ ಗಿಡದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾರು ಹೊಸಬ್ರಿದ್ದೀರಾ, ಗುಲಾಬಿ ಗಿಡದ ಬಗ್ಗೆ ಇಲ್ಲದೆ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಫಸ್ಟು ಗುಲಾಬಿ ಗಿಡ ಬೆಳೆಸೋರು ಫಸ್ಟು ಒಂದು ಮೈಂಡಲ್ಲಿ ಇಟ್ಕೋಬೇಕು, 5ರಿಂದ 6 ಗಂಟೆ ಬಿಸಿಲು ಬೇಕೇ ಬೇಕು ಗುಲಾಬಿ ಗಿಡಕ್ಕೆ. ಹಾಗೆ ತುಂಬ ಹೆಚ್ಚಾಗಿ ಬಿಸಿಲು ನೀವು ಕೊಡೋದ್ರಿಂದ ಅಷ್ಟೇ ಚೆನ್ನಾಗಿ ಹೂಗಳು ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಗಿಡವನ್ನು ತೊಗೊಂಡು ಬಂದು ನೆರಳಲ್ಲಿ ಇಟ್ಟರೆ ಯಾವುದೇ ಮೊಗ್ಗುಗಳು ಬರೋದಿಲ್ಲ. ಸೊ ಅದಕ್ಕೋಸ್ಕರ 5ರಿಂದ 6 ಗಂಟೆ ಬಿಸಿಲು ಬೇಕೇ ಬೇಕು. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಆವಾಗವಾಗ ಪ್ರೂನಿಂಗ್ ಮಾಡ್ತಾ ಇರಬೇಕು. ಸಾಫ್ಟ್ ಪ್ರೂನಿಂಗ್ ಮತ್ತು ಹಾರ್ಡ್ ಪ್ರೂನಿಂಗ್ ಅಂತ ಎರಡಿದೆ. ಸಾಫ್ಟ್ ಪ್ರೂನಿಂಗ್ ಅಂತಂದರೆ ನೀವು ಹೂ ಬಿಟ್ಟಿರುವಂಥ ಜಾಗವನ್ನು ಕತ್ತರಿಸಿದರೆ ಅದರಿಂದ ಹೊಸ ಚಿಗುರುಗಳು ಬಂದು ಮತ್ತೆ ಹೊಸ ಮೊಗ್ಗುಗಳು ಬರುತ್ತೆ. ಹಾರ್ಡ್ ಪ್ರೂನಿಂಗ್ ಅಂತಂದರೆ ತುಂಬ ಉದ್ದವಾಗಿ ನಾವು ಸ್ಟೆಮ್ಗಳನ್ನ ಕಟ್ ಮಾಡೋದನ್ನು ನಾವು ಹಾರ್ಡ್ ಪ್ರೂನಿಂಗ್ ಅಂತ ಕರಿತೀವಿ. ಬಟ್ ಇವಾಗ ಹೂ ಬಿಡುವಂಥ ಸೀಸನ್ ಆದ್ದರಿಂದ ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಹಾರ್ಡ್ ಪ್ರೂನಿಂಗ್ ಮಾಡೋ ಹಾಗಿಲ್ಲ. ಬರೀ ಹೂಗಳು ಬಿಟ್ಟ ಜಾಗವನ್ನು ಮಾತ್ರ ಅದರಿಂದ 2 ಇಂಚ್ ಕೆಳಗೆ ಕಟ್ ಮಾಡೋದ್ರಿಂದ ಅದಕ್ಕೆ ನಾವು ಸಾಫ್ಟ್ ಪ್ರೂನಿಂಗ್ ಅಂತ ಏನು ಕರಿತೀವಿ, ಅದರಿಂದನೇ ಹೊಸ ಮೊಗ್ಗುಗಳು ಹೊಸ ಸ್ಟೆಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಾದಮೇಲೆ ನೀರು ಯಾವ ರೀತಿ ಕೊಡಬೇಕು ಅಂತಂದರೆ, ನೀರು ಕೊಡೋದು ಕನ್ಸಿಸ್ಟೆನ್ಸಿ ಇರಬೇಕು. ಅಂತಂದರೆ ಒಂದು ವಾರ ಬಿಟ್ಟು ಕೊಟ್ಟೆ, ನೆಕ್ಸ್ಟು 15 ದಿನಕ್ಕೆ ಬಿಟ್ಟು ಕೊಟ್ಟೆ, ಅಥವಾ ಡೈಲಿ ನೀರು ಹಾಕಿದೆ, ಇದು ಯಾವುದೂ ಆಗಬಾರ್ದು. 2 ದಿನಕ್ಕೊಂದ್ಸಲ ನೀವು ನೀರು ಹಾಕ್ತೀರಾ, 2 ದಿನಕ್ಕೊಂದ್ಸಲನೇ ನೀರು ಹಾಕಿ. ಹಾಗೆ ನೀವು ಇಲ್ಲ ನಾನು 4 ದಿನಕ್ಕೊಂದ್ಸಲ ನೀರು ಹಾಕ್ತೀನಿ ಅಂತಂದರೆ 4 ದಿನಕ್ಕೊಂದ್ಸಲನೇ ನೀರು ಹಾಕಿ. ಓವರ್ ವಾಟ್ರಿಂಗ್ ಮಾಡೋದ್ರಿಂದ ಗಿಡದ ಎಲೆಗಳು ಹಳದಿ ಆಗುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬೇಡಿ. ನೀರು ಹಾಕುವ ಮುನ್ನ ಮಣ್ಣು ಒಣಗಿದೆಯಾ ಅಂತ ಚೆಕ್ ಮಾಡಿ ಆಮೇಲೆ ನೀರು ಕೊಡೋದು ಉತ್ತಮ. ಹಾಗೆ ಇನ್ನೊಂದು, ಕೆಮಿಕಲ್ ಫರ್ಟಿಲೈಸರಿಂದ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ, ಆದರೆ ಅದು ಶಾರ್ಟ್ ಟೈಮ್. ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಗಿಡಗಳು ಶಾಕ್ಗೆ ಒಳಗಾಗುತ್ತೆ. ಆಗಿನ ಮಟ್ಟಿಗೆ ನಿಮಗೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಟ್ಟರೂ ಸಹಿತ ಮುಂದೆ ನಿಮ್ಮ ಗಿಡ ಸತ್ತೋಗುತ್ತೆ. ಅದಕ್ಕೆ ಹೆಚ್ಚಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯೂಸ್ ಮಾಡಿ, ಕೆಮಿಕಲ್ ಆದಂಥ DAP ಹಾಗೆ NPK ಈ ರೀತಿಯಾದಂಥ ಕೆಮಿಕಲ್ಗಳನ್ನ ಕಡಿಮೆ ಮಾಡಿ. ಇನ್ನು ಇವತ್ತಿನ ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ, ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಎಪ್ಸಮ್ ಸಾಲ್ಟ್. ಈ ಎಪ್ಸಮ್ ಸಾಲ್ಟ್ ನಿಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ, ಮೀಶೋಲೂ ಇದೆ, ಫ್ಲಿಪ್ಕಾರ್ಟ್ ಹಾಗೆಯೇ ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ತುಂಬ ಕಡಿಮೆ ರೇಟ್ಗೆ ನಿಮಗೆ 1 kg ಪ್ಯಾಕೆಟ್ ಸಿಗುತ್ತೆ. ನೀವು ಯೂಸ್ ಮಾಡಿದ ಮೇಲೆ ಇದನ್ನು ಒಂದು ಟೈಟ್ ಕಂಟೈನರಲ್ಲಿ ಹಾಕಿ ಇಡೋದ್ರಿಂದ ನೀವು 1 ವರ್ಷ ಅಥವಾ 2 ವರ್ಷ ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇದು ಎಪ್ಸಮ್ ಸಾಲ್ಟ್ ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಲ್ವಾ. ಎಪ್ಸಮ್ ಸಾಲ್ಟ್ ರೋಸ್ ಪ್ಲ್ಯಾಂಟಲ್ಲಿ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಎಪ್ಸಮ್ ಸಾಲ್ಟ್ ಅಂದರೆ MgSO4. ಇದು ರೋಸ್ ಪ್ಲ್ಯಾಂಟ್ನ ಗ್ರೋತ್ನ ಎನ್ಹಾನ್ಸ್ ಮಾಡುತ್ತೆ. ಹಾಗೆ ಈ ಕ್ಲೋರೋಫಿಲ್ ಇದು ಇನ್ಕ್ರೀಸ್ ಮಾಡೋದ್ರಿಂದ ಗಿಡದ ಎಲೆಗಳು ಹಚ್ಚ ಹಸಿರಾಗುತ್ತೆ. ಇನ್ನೂ ಒಂದು ರೀಸನ್ ಯಾಕೆ ನಾವು ಇದನ್ನು ಯೂಸ್ ಮಾಡ್ತೀವಿ, ಇದರಿಂದ ಬೆನಿಫಿಟ್ ಏನು ಅಂತಂದರೆ, ಇದು ಬ್ಲೂಮಿಂಗ್ನ ಅಂತಂದರೆ ಹೂಗಳನ್ನು ಹೆಚ್ಚಾಗಿ ಬಿಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ಈ ಎಪ್ಸಮ್ ಸಾಲ್ಟ್. ಅದರಿಂದ ನಾವು ಇದನ್ನು ಯೂಸ್ ಮಾಡ್ತೀವಿ. ಯೂಸ್ ಮಾಡೋ ಮೆಥಡ್ಗಳು ಸುಮಾರಿದೆ, ಅದರಲ್ಲಿ ಇವತ್ತಿನ ಒಂದು ಮೆಥಡ್ನ ನಾನು ಹೇಳ್ತೀನಿ. ಈ ರೀತಿಯಾದಂಥ ನಿಮ್ಮ ಪಾಟಲ್ಲಿ ಮಣ್ಣು ಇರುತ್ತಲ್ವ, ಅದನ್ನು ಅಗೆದು ಚೆನ್ನಾಗಿ ಲೂಸ್ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಪ್ಸಮ್ ಸಾಲ್ಟ್ನ ಈ ರೀತಿ ಮಣ್ಣಿನ ಸುತ್ತಲೂ, ಈ ಸ್ಟೆಮ್ ಮೇನ್ ಗಿಡ ಏನಿರುತ್ತೆ ಮಧ್ಯದ ಜಾಗವನ್ನು ಬಿಟ್ಟು ಸುತ್ತಲೂ ಪಾಟ್ನ ಸುತ್ತಲೂ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀರನ್ನು ಕೊಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಎಪ್ಸಮ್ ಸಾಲ್ಟ್ ಹಾಕಿದ ಮೇಲೆ ಚೆನ್ನಾಗಿ ನೀರನ್ನು ಕೊಡಬೇಕು. ಆ ನೀರು ನಿಮ್ಮ
ನಿಮ್ಮ ಗಿಡದ ಡ್ರೈನೇಜ್ ಹೋಲಿಂದ ಪಾಸ್ಔಟ್ ಆಗಿ ಹೊರಗಡೆ ಬರಬೇಕು. ಆ ರೀತಿ ನೀರು ಕೊಡೋದ್ರಿಂದ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆಯೇ ಇದು ಏನೇನೆಲ್ಲ ಮಾಡುತ್ತೆ ಅನ್ನೋದಾದರೆ, ಈಗಾಗಲೇ ನಾನು ಹೇಳಿದೆ, ಹೂಗಳನ್ನು ಹೆಚ್ಚು ಬಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಕ್ಲೋರೋಫಿಲ್ ಚೆನ್ನಾಗಿ ತಯಾರು ಮಾಡೋದ್ರಿಂದ ಗಿಡದ ಎಲೆಗಳು ಹಚ್ಚ ಹಸಿರಾಗಿರುತ್ತೆ. ಹಾಗೆಯೇ ಇದು ಮೆಗ್ನೀಷಿಯಮ್ ಡಿಫಿಷಿಯನ್ಸಿ ಏನಾದರೂ ನಿಮ್ಮ ಗಿಡದಲ್ಲಿ ಇದ್ದರೆ ಇದು ಕಡಿಮೆ ಮಾಡುತ್ತೆ. ಈ ಎಪ್ಸಮ್ ಸಾಲ್ಟ್ ನಿಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಯಾರಿಗಾದರೂ ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಲಿಂಕ್ ಕೂಡ ಹಾಕ್ತೀನಿ. ಹಾಗೆ ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂತಂದರೆ 1 ತಿಂಗಳಿಗೆ 1 ಸಲ ಯೂಸ್ ಮಾಡಬೇಕು. ಈ ರೀತಿಯಾಗಿ ಕೂಡ ನೀವು ಮಣ್ಣಲ್ಲಿ ಹಾಕಿ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ನಿಮ್ಮ ಗಿಡಕ್ಕೆ ನೀವು ಸ್ಪ್ರೇ ಮಾಡೋದಾದರೆ 1 ಲೀಟರ್ ನೀರಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಪ್ಸಮ್ ಸಾಲ್ಟ್ನ ಹಾಕಿ ಗಿಡದ ಎಲೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಗಿಡದ ಎಲೆಗಳು ಹಳದಿ ಆಗೋದು ಕಡಿಮೆ ಆಗಿ ಗಿಡದ ಎಲೆಗಳು ಈ ರೀತಿ ಹಚ್ಚು ಹಸಿರಾಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನೀವು ಹೊಸದಾಗಿ ಯಾವುದಾದ್ರೂ ಪ್ಲ್ಯಾಂಟ್ ತೊಗೊಂಡು ಬಂದರೆ, ರೋಸ್ ಪ್ಲ್ಯಾಂಟ್, ಮಣ್ಣನ್ನು ನೀವೇನು ಹಾಕಿ ರೀಪಾಟ್ ಮಾಡ್ತಾ ಇರ್ತೀರ ಆ ಮಣ್ಣಲ್ಲೂ ಕೂಡ ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಈ ಎಪ್ಸಮ್ ಸಾಲ್ಟನ್ನು ಹಾಕ್ಬೋದು. ಸೊ ನೋಡಿದ್ರಲ್ಲ ಇದರಿಂದ ಏನೇನೆಲ್ಲ ಬೆನಿಫಿಟ್ ಇದೆ, ಯಾವ ರೀತಿ ಯೂಸ್ ಮಾಡಬೇಕು, ಹಾಗೆ ತಿಂಗಳಿಗೆ 1 ಸಲ ಯೂಸ್ ಮಾಡಿದರೆ ಸಾಕು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು.